ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅತುಲಶರಭೋ ಭೀಮಃ ಸಮಯಜ್ಞೋ ಹವಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯಃ. ನಿನ್ನೆ ಈ ದಿನ ನಾವು ಅತುಲ ಎಂದು ಭಗವಂತನ ನಾಮವನ್ನು ಹೇಳ್ಕೊಳ್ತಾ ಭಗವಂತನನ್ನು ವಿವರಿಸುವಾಗ, ಭಗವಂತನನ್ನು ಕುರಿತು ಹೇಳುವಾಗ ಊನ ದೃಷ್ಟಾಂತ ಅಥವಾ ಅಧಿಕ ದೃಷ್ಟಾಂತ ಇರಬಹುದು. ಅಂದರೆ ಭಗವಂತನಿಗೆ ಸಮಾನವಾದದ್ದು ಇನ್ನೊಂದಿಲ್ಲದ ಕಾರಣ ಭಗವಂತನ ಪಾದಗಳು ಕಮಲದಂತೆ ಇದೆ, ಕಮಲಗಳು ಭಗವಂತನ ಪಾದಕ್ಕಿಂತ ಕಡಿಮೆ, ಅಷ್ಟು ಸೌಂದರ್ಯ ಅವಕ್ಕಿರಲ್ಲ. ಅಥವಾ ಒಬ್ಬ ವ್ಯಕ್ತಿಯನ್ನು ಉದಾಹರಣೆ ಮಾಡುವಾಗ ಅಧಿಕ ದೃಷ್ಟಾಂತ, ಈ ರೀತಿ ಭಗವಂತನ ವಿಷಯದಲ್ಲಿ ಊನ ಮತ್ತು ಅಧಿಕ ದೃಷ್ಟಾಂತಗಳು ಇರಬಹುದೇ ಹೊರತು ಸಾಮ್ಯ ದೃಷ್ಟಾಂತವೂ ಇಲ್ಲ ಎಂಬುದೇ ಅತುಲ ನಾಮದ ಒಂದು ತಾತ್ಪರ್ಯ ಅಂತ ನಿನ್ನೆ ಹೇಳಿಕೊಂಡಿದ್ದೇವೆ. ಇವತ್ತು ನಿರ್ದುಃಖತ್ವಂ ಹರೇಃ ಸಾಮ್ಯಂ ನ ತಾದೃಶ ಸುಖಾತ್ಮತ ಸರ್ವೋತ್ತಮಃ ಸದಾನಂದಃ ಕಥಂ ಕಸ್ಯ ಕದೇಶ್ಯತೆ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಪ್ರವೃತ್ತ ಎಂಬುವಂತಹ ಒಂದು ಗ್ರಂಥದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಮತ್ತು ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತ ಗೀತಾ ಭಾಗವತ ತ್ರಿಭಿರ್ಮತ್ಸ್ಯಾಮ್ಯತಾಮಿಯಾತ್ ಅಥರ್ವಣೋಪನಿಷತ್ತು ನಿರಂಜನ ಪರಮಂ ಸಾಮ್ಯಮುಪೈತಿ. ನಮಗೆ ಮುಕ್ತಾತ್ಮರು, ಸಂಸಾರ ಬಂಧನದಿಂದ ಮುಕ್ತಿ ಪಡೆದಂತಹ ಮುಕ್ತಾತ್ಮರು ಭಗವಂತನಿಗೆ ಸದೃಶರಾಗಿರ್ತಾರೆ ಅಂತ ಶಾಸ್ತ್ರದಲ್ಲಿ ಅಲ್ಲಲ್ಲಿ ಹೇಳಲ್ಪಟ್ಟಿದೆ. ಭಗವಂತನಿಗೆ ಸದೃಶರಾದವರು ಇಲ್ಲ ಅಂತ ಹೇಳಿದ್ದೀರಲ್ಲ, ಮತ್ತು ನೀವು ಮುಕ್ತಾತ್ಮರು ಭಗವಂತನಿಗೆ ಸದೃಶರಾಗಿರ್ತಾರೆ ಅಂತ ಅಲ್ಲಲ್ಲಿ ನಿರೂಪಿಸಲಾಗಿದೆ ಅಂತ ಹೇಳ್ತೀರಲ್ಲ, ಅಂದರೆ ಅದಕ್ಕೆ ಸಮಾಧಾನವನ್ನು ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಪ್ರವೃತ್ತ ಗ್ರಂಥ ವಾಕ್ಯದಿಂದ ನಮಗೆ ವಿವರಣೆಯನ್ನು ಕೊಡ್ತಾರೆ. ಮುಕ್ತಾತ್ಮರಿಗೆ ಅವರ ಲಕ್ಷಣ ಏನು? ನಿರ್ದುಃಖತ್ವ. ಅವರಿಗೆ ದುಃಖ ಎಂಬುದೇ ಇರಲ್ಲ. ಕೇವಲ ತಮ್ಮ ಆನಂದದ ಅನುಭವವನ್ನು ಅನುಭವಿಸ್ತಾ ಇರ್ತಾರೆ. ಅವರಿಗೆ ನಿರ್ದುಃಖರು ಅಂದರೆ ದುಃಖ ಇಲ್ಲದೇ ಇರುವವರು. ಅಂದರೆ ಭಗವಂತನಿಗೆ ಸದೃಶರು ಅಂದರೆ ಹೇಗೆ ಭಗವಂತನು ದುಃಖ ಇಲ್ಲದೇ ಇದ್ದಾನೋ, ನಿರ್ದುಃಖನಾಗಿದ್ದಾನೋ, ಹಾಗೆ ಆ ಮುಕ್ತಾತ್ಮರು ಕೂಡ ನಿರ್ದುಃಖತ್ವ ಧರ್ಮದಿಂದ ಮಾತ್ರ ಸಾಮ್ಯರು, ಹೊರತು ಆನಂದಾದಿ ಧರ್ಮಗಳ ವಿಷಯಗಳಲ್ಲಿ ಅಲ್ಲ ಅಂತ ಪ್ರವೃತ್ತ ಗ್ರಂಥ ಹೇಳ್ತಾ ಇದೆ. ನಾವು ಇನ್ನೂ ಅರ್ಥ ಆಗೋದಕ್ಕೆ ಲೌಕಿಕ ದೃಷ್ಟಾಂತಗಳು ತಗೊಂಡ್ರೆ, ನಮಗೆ ಒಬ್ಬ ಮೋಡಿ ಥರ ಒಬ್ಬನಿರ್ತಾರೆ, ಡೂಪ್ಲಿಕೇಟ್ಸ್ ಓಡಾಡ್ತಾ ಇರ್ತಾರೆ. ನಾವು ಎಷ್ಟೋ ಸಲ ನೋಡ್ತಾ ಇರ್ತೀವಿ ರೀಲ್ಸ್ ಒಳಗೆ, ಚಾನಲ್ಸ್ ಒಳಗೆ. ಅವನು ಮೋಡಿ ಥರನೇ ಇರ್ತಾನೆ, ಮೋಡಿ ಇದ್ದಾಗೆ ಓಡಾಡ್ತಾ ಇರ್ತಾನೆ. ಅವನು ನೋಡಿದರೆ ಯಾರಾದರೂ ಟಕ್ಕನ್ ಮೋಡಿ ಅಂತ ಅನ್ಕೊತಾರೆ. ಅಂದರೆ ಅವನು ಸಾರೂಪ್ಯ ಮೋಡಿ ಥರ ಕಾಣ್ತಾ ಇದ್ದಾನಷ್ಟೇ, ಅಷ್ಟು ಮಾತ್ರದಿಂದ ಅವನು ಮೋಡಿ ಆಗುವುದಿಲ್ಲ, ಅವನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗೋದಿಲ್ಲ.
ಅವನು ಎಲ್ಲಿವರೆಗೂ ಮೋಡಿ ಥರ ಕಾಣಿಸ್ತಾ ಇದ್ದಾನೆ ಅಷ್ಟೇ, ಅಲ್ಲಿಯವರೆಗೆ ಮೋಡಿ ಜೊತೆಗೆ ಅವನಿಗೆ ಸಾಮ್ಯ, ಮಿಕ್ಕ ಯಾವ ವಿಷಯದಲ್ಲೂ ಅವನಿಗೆ ಸಾಮ್ಯ ಇಲ್ಲ. ಹಾಗೆ ಮುಕ್ತಾತ್ಮರು ಕೂಡ ದುಃಖರಹಿತರಾಗಿರ್ತಾರೆ, ಭಗವಂತನೂ ದುಃಖರಹಿತನಾಗಿದ್ದಾನೆ. ಆದ ಕಾರಣ ಇವರು ಭಗವಂತನಂತೆ ಮುಕ್ತಾತ್ಮರು ನಿರ್ದುಃಖರು ಅಂತ ಅಷ್ಟೇ ಹೊರತು ಆನಂದ ಗುಣಗಳು ಈ ಯಾವ ವಿಷಯದಲ್ಲೂ ಭಗವಂತನಿಗೆ ಅವರು ಸಮಾನವಾಗುವುದಿಲ್ಲ. ಇನ್ನು ದೇಶತಃ ಕಾಲತಶ್ಚ ಸಮೋ ನ ಪರಮಪುರುಷೋ ಯಸ್ಯಾಹ ಸಾ ಸಮನ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಇದಕ್ಕೆ ಇನ್ನಿಷ್ಟು ವಿವರಣೆಯನ್ನು ಕೊಡ್ತಾರೆ. ಇಲ್ಲಿ ಮುಕ್ತಾತ್ಮರಲ್ಲಿ ನಿರ್ದುಃಖತ್ವ ಇದೆ. ಎಂತಹ ನಿರ್ದುಃಖತ್ವ? ಆ ನಿರ್ದುಃಖತ್ವ ಮುಕ್ತಾತ್ಮರಿಗೆ ಸ್ವತಂತ್ರವಾಗಿರೋದಲ್ಲ, ಆ ನಿರ್ದುಃಖತ್ವ ಭಗವಂತನ ಅಧೀನವಾಗಿದೆ. ಭಗವಂತ ಅವರಿಗೆ ಆ ನಿರ್ದುಃಖತ್ವವನ್ನು, ದುಃಖರಾಹಿತ್ಯವನ್ನು ಭಗವಂತ ಕೊಟ್ಟರೆ ಆ ಮುಕ್ತಾತ್ಮರಿಗೆ ಆ ನಿರ್ದುಃಖತ್ವ ಇರುತ್ತೆ, ಇಲ್ಲದಿದ್ದರೆ ಇಲ್ಲ. ಅಂದರೆ ಮುಕ್ತಾತ್ಮರ ನಿರ್ದುಃಖತ್ವ ಸ್ವತಂತ್ರವಾದದ್ದಲ್ಲ, ಭಗವಂತನ ಅಧೀನವಾಗಿದೆ. ಆದರೆ ಭಗವಂತನ ನಿರ್ದುಃಖತ್ವ ಸ್ವತಂತ್ರವಾಗಿದೆ, ಅವನದೇ ಆಗಿದೆ. ಅವನ ನಿರ್ದುಃಖತ್ವದ ಮೇಲೆ ಇನ್ನೊಬ್ಬನ ಪ್ರಭುತ್ವ ಇಲ್ಲ, ಇನ್ನೊಬ್ಬನ ಅಧಿಕಾರ ಇಲ್ಲ, ಇನ್ನೊಬ್ಬನ ಕಂಟ್ರೋಲ್ ಇಲ್ಲ. ಆದ ಕಾರಣ ಮುಕ್ತಾತ್ಮರ ನಿರ್ದುಃಖತ್ವಕ್ಕೂ ಭಗವಂತನ ನಿರ್ದುಃಖತ್ವಕ್ಕೂ ಭೇದವಿದೆ. ಇದು ಮುಕ್ತಾತ್ಮರ ನಿರ್ದುಃಖತ್ವ ಭಗವದಧೀನವಾದರೆ, ಭಗವಂತನಲ್ಲಿರುವ ನಿರ್ದುಃಖತ್ವ ಸ್ವತಂತ್ರವಾಗಿ ವಿಲಕ್ಷಣವಾಗಿದೆ. ಹಾಗೆ ಲಕ್ಷ್ಮೀದೇವಿ, ಯಾರು ಲಕ್ಷ್ಮೀದೇವಿ? ಸಾಕ್ಷಾತ್ತು ಭಗವಂತನ ಪತ್ನಿ, ಯಾವಾಗಲೂ ಭಗವಂತನ ವಕ್ಷಸ್ಥಲದಲ್ಲಿ ವಾಸ ಮಾಡುವಂಥವಳು, ಅಕ್ಷರತತ್ವಳು, ಜಗನ್ಮಾತೆ. ಅಂತಹ ಲಕ್ಷ್ಮೀದೇವಿನೇ ಭಗವಂತನ ಜೊತೆಗೆ ದೇಶತಃ ಕಾಲತಃ ವ್ಯಾಪ್ತಿ ವಿಷಯದಲ್ಲಿ ಭಗವಂತನಿಗೆ ಸಮಾನಳಾಗಿದ್ದಾಳೆ. ಯಾರೋ ಅಲ್ಲ, ಸಾಕ್ಷಾತ್ತು ಲಕ್ಷ್ಮೀದೇವಿ. ಆಕೆಯೇ ದೇಶತಃ ಭಗವಂತ ಎಲ್ಲೆಲ್ಲಿರ್ತಾನೋ ಅಲ್ಲಲ್ಲೆಲ್ಲ ಲಕ್ಷ್ಮೀದೇವಿ ಇರ್ತಾಳೆ. ಯಾವ ಕಾಲದಲ್ಲಿರ್ತಾನೋ ಆ ಕಾಲದಲ್ಲೆಲ್ಲ ಲಕ್ಷ್ಮೀದೇವಿ ಇರ್ತಾಳೆ. ಅರ್ಥಾತ್ ದೇಶತಃ ಕಾಲತಃ ಲಕ್ಷ್ಮೀದೇವಿ ಭಗವಂತನಿಗೆ ಸಮಾನಳು. ಆದರೆ ಗುಣತಃ ಅಸಮಾನಳು. ಅದಕ್ಕೆ ಆಕೆಗೆ ಸಮನ ಅಂತೇಳಿ ಹೆಸರು ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ. ಅಷ್ಟೇ ಅಲ್ಲ, ಸಮಾಸಮಳು, ಭಗವಂತನ ಜೊತೆಗೆ ಸಮಾನಳು ಅಸಮಳು. ಹೌದು, ದೇಶತಃ ಕಾಲತಃ ಸಮಳು, ಗುಣತಃ ಅಸಮಳು. ಆದರೆ ಈ ದೇಶತಃ ಕಾಲತಃ ಸಮಳು ಕೂಡ ಹೇಗೆ ಅಂದರೆ, ಅದು ಭಗವಂತನ ಅನುಗ್ರಹದಿಂದಲೇ ಸಮಾನಳಷ್ಟೇ ಹೊರತು ಭಗವಂತ ನನ್ನ ಜೊತೆಗೆ ನಾನಿದ್ದ ಕಡೆಲ್ಲ, ನಾನಿರೋ ಕಾಲದಲ್ಲೆಲ್ಲ ನೀನು ಇರಬಾರದು ಅಂತ ಭಗವಂತ ಸಂಕಲ್ಪ ಮಾಡಿದರೆ ಲಕ್ಷ್ಮೀದೇವಿನೂ ಇರಲಿಕ್ಕಾಗಲ್ಲ. ಆ ಲಕ್ಷ್ಮೀದೇವಿಯ ದೇಶತಃ ಕಾಲತಃ ಭಗವಂತನ ಜೊತೆಗೆ ಸಮಾನತ್ವ ಎಂಬುದು ಭಗವಂತನ ಅಧೀನವೇ ಹೊರತು ಆಕೆ ಸ್ವತಂತ್ರವಾಗಿ ಅಲ್ಲ. ಆದರೆ ಭಗವಂತನ ಆ ದೇಶತಃ ಕಾಲತಃ ವ್ಯಾಪ್ತಿ ಭಗವಂತನದು ಸ್ವತಂತ್ರವಾದದ್ದು. ನಮಗೆ ಅರ್ಥ ಆಗೋದಕ್ಕೆ ಇನ್ನೊಂದು ಲೌಕಿಕ ದೃಷ್ಟಾಂತ. ಒಬ್ಬ ಅಜ್ಜ ಮೊಮ್ಮಗ ಇರ್ತಾನೆ. ಈ ಅಜ್ಜ ಏನು ಮಾಡ್ತಾನೆ, ಅಜ್ಜನ ಜೊತೆಗೆ ಮೊಮ್ಮಗ ಇರ್ತಾನೆ. ಅವನು ಎಲ್ಲಿ ಹೋದರೂ ಬಿಡೋದೇ ಇಲ್ಲ, ಯಾವಾಗಲೂ ಇವನು ನನ್ನ ಜೊತೆಗೇ ಇರ್ತಾನೆ. ಅಂದರೆ ಅಲ್ಲಿ ಅರ್ಥಾತ್ ಏನಾಯಿತು, ಅಜ್ಜ ಎಲ್ಲಿರ್ತಾನೋ ಯಾವಾಗಿರ್ತಾನೋ ಅಲ್ಲಿ ಆವಾಗ ಈ ಮೊಮ್ಮಗ ಇದ್ದೇ ಇರ್ತಾನೆ, ಅವನು ಎಲ್ಲಿ ಹೋಗೋದೇ ಇಲ್ಲ. ಅಂದರೆ ಆ ಮೊಮ್ಮಗ ಅಜ್ಜನ ಜೊತೆಗೆ ಇರುವುದು
ಒಂದು ನಿಮಿಷ ಲೈನೊಳಗಿರ್ರಿ. ಹೀಗೆ ಭಗವಂತ ಲಕ್ಷ್ಮೀದೇವಿ ಅದನ್ನು ಅಜ್ಜ ಮೊಮ್ಮಗನ ದೃಷ್ಟಾಂತ ಹೇಳ್ತಾ ಇದ್ದೆ. ಆದರೆ ಮೊಮ್ಮಗ ಅಜ್ಜ ಇದ್ದ ಜಾಗದಲ್ಲೆಲ್ಲ ಇದ್ದಾನೆ, ಅಜ್ಜ ಇದ್ದ ಕಾಲದಲ್ಲೆಲ್ಲ ಇದ್ದಾನೆ ಅಂದರೆ ಅಜ್ಜ ಅಭಿಮಾನದಿಂದ ಅಜ್ಜ ಮೊಮ್ಮಗನನ್ನು ತಾನು ಇದ್ದ ಕಡೆಗೆಲ್ಲ ತಾನು ಇರುವ ಕಾಲದಲ್ಲೆಲ್ಲ ಕರ್ಕೊಂಡು ಹೋದರೆ ಮೊಮ್ಮಗ ಅಜ್ಜನ ಜೊತೆಗಿರ್ತಾನೆ ಹೊರತು, ಇದ್ದ ಜಾಗದಲ್ಲಿ ಈ ಅಜ್ಜ ಇರುವ ಕಾಲದಲ್ಲಿ ಇರ್ತಾನೆ ಹೊರತು ಮೊಮ್ಮಗ ಸ್ವತಂತ್ರವಾಗಿ ತಾನು ಇರಲಾರ. ಅಜ್ಜ ನಾನು ಕರ್ಕೊಂಡು ಹೋಗಲ್ಲ ಅಂತೇಳಿ ಅವನು ಬಿಟ್ಬಿಟ್ಟು ಹೊಟ್ಟೋದ್ರೆ ಮೊಮ್ಮಗ ಹೋಗಲಿಕ್ಕಾಗಲ್ಲ. ಹೇಗೆ ಮೊಮ್ಮಗನ ಇರುವಿಕೆ ಅಜ್ಜನ ಜೊತೆಗೆ ಹೇಗೆ ಅಜ್ಜನ ಅಧೀನವಾಗಿರುತ್ತೋ ಹಾಗೆ ಲಕ್ಷ್ಮೀದೇವಿ ಕೂಡ ಭಗವಂತನ ಜೊತೆಗೆ ದೇಶತಃ ಕಾಲತಃ ಸಮಳಾಗಿದ್ದಾಳೆ, ಗುಣತಃ ಅಸಮಳಾಗಿದ್ದಾಳೆ. ಅಂತಂದರೆ ಭಗವಂತನ ಅನುಗ್ರಹದಿಂದ ಲಕ್ಷ್ಮೀದೇವಿ ಭಗವಂತ ಇರುವ ಜಾಗದಲ್ಲಿ ಭಗವಂತ ಇರುವ ಕಾಲದಲ್ಲಿದ್ದಾಳಾದ ಕಾರಣ ಆಕೆಯ ಸಮಾನತ್ವ ದೇಶತಃ ಕಾಲತಃ ಭಗವಂತನ ಜೊತೆಗೆ ಅದು ಭಗವಂತನ ಅನುಗ್ರಹದಿಂದಲೇ ಹೊರತು ಆಕೆ ಸ್ವತಂತ್ರವಾಗಿ ಅಲ್ಲ. ಆದರೆ ಭಗವಂತನ ದೇಶತಃ ಕಾಲತಃ ವ್ಯಾಪ್ತಿ ಸ್ವತಂತ್ರವಾದದ್ದು ಅಂತ ನಾವು ಆದ ಕಾರಣ ಅವನು ಅತುಲಃ, ಯಾರೂ ಅವನ ಜೊತೆಗೆ ಸಮಾನನಾದವರು ಇಲ್ಲ. ಇನ್ನು ಅದೇ ಹೇಳ್ತಾ ಇದ್ದಾರೆ, ಅದಕ್ಕೆ ಭಗವಂತನ ವ್ಯಾಪ್ತಿಗಳು ಲಕ್ಷ್ಮೀದೇವಿಗಿಂತ ವಿಲಕ್ಷಣವಾಗಿದೆ. ಯಾಕೆ? ಸ್ವತಂತ್ರವಾಗಿದೆ. ಆದರೆ ಲಕ್ಷ್ಮೀದೇವಿಯ ವ್ಯಾಪ್ತಿ ಭಗವಂತನ ಅಧೀನವಾಗಿದೆ. ಹಾಗೆ ಈ ರೀತಿಯಾಗಿ ಯಾವುದೇ ವಿಷಯದಲ್ಲಿ ಸರ್ವಾತ್ಮನ ಸರ್ವಥ ಭಗವಂತನಿಗೆ ಸದೃಶವಾದದ್ದು ಯಾವುದೂ ಇಲ್ಲ ಅಂತ ನಮಗೆ ಹೇಳ್ತಾ. ಆದ ಕಾರಣ ಭಗವಂತನ ಅತುಲಃ ಅಂತ ಅವನಿಗೆ ಹೆಸರು. ಇನ್ನು ಸರ್ವವಿಲಕ್ಷಣತ್ವಾತ್ ಅಹ ಭಗವಾನ್ ತಸ್ಯ ತುಲಾ ಸಾದೃಶ್ಯಂ ಯಸ್ಯ ಸಹ ಅತುಲಃ. ಇಲ್ಲಿ ಸರ್ವವಿಲಕ್ಷಣತ್ವಾತ್ ಅಹ ಅತುಲಃ ಎಂಬುದರೊಳಗೆ ಅಹ ಎಂಬುದಿದೆ. ಅವನು ಸರ್ವವಿಲಕ್ಷಣನಾಗಿರುವ ಪ್ರಯುಕ್ತ ಅವನು ಅಹ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಹಾಗೆ ಸರ್ವವಿಲಕ್ಷಣನಾಗಿರೋದರಿಂದ ಆ ಕರೆಯಲ್ಪಡುವಂತಹ ತನಗೆ ತನ್ನ ಸಾದೃಶ್ಯವೇ ಉಳ್ಳವನು ಹೊರತು ಬೇರೆಯವರು ಅವನಿಗೆ ಸದೃಶರಾಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಸರ್ವವಿಲಕ್ಷಣತ್ವಾತ್ ಅಹ ಭಗವಾನ್ ತಸ್ಯ ಆ ಭಗವಂತನಿಗೆ ತುಲಾ ಸಾದೃಶ್ಯಂ ಅಂದರೆ ಸಾದೃಶ್ಯನಾದವನು ಯಾವನು ಅಂತ ಹೇಳಿದ್ರೆ ಯಸ್ಯ ಸಹ ಅವನೇ ಸದೃಶ, ಅವನೇ ಸಮಾನ ಅಷ್ಟೇ ಹೊರತು ಬೇರೆಯವರು ಸಮಾನನಾದವರು ಇಲ್ಲದೇ ಇರುವವನು. ಅಂದರೆ ಅವನೇ ಸಮಾನನಾಗಿರೋದರಿಂದ ಅವನಿಗೆ ಅತುಲಃ ಅಂತ ಹೆಸರು. ಇನ್ನು ಛಾಂದೋಗ್ಯೋಪನಿಷತ್ತು ಭಾಷ್ಯ ಹೇಳ್ತಾ ಇದೆ, ಏತದೇವಂ ವಿದ್ವಾನಾತ್ಮಸಂಹಿತಂ ಸಾಮೋಪಾಸ್ತೆ ಯಸ್ಯಾನ್ಯಃ ಸದೃಶೋ ನಾಸ್ತಿ ಸ್ವರೂಪಾಣಿ ಸಮಾನಿ ಚ ಸ ಆತ್ಮಸಂಹಿತೋ ವಿಷ್ಣು ಸಂಹಿತ. ಛಾಂದೋಗ್ಯೋಪನಿಷತ್ತು ಭಾಷ್ಯದಲ್ಲಿ ಸಾಮಸಂಹಿತ ಎಂಬ ಗ್ರಂಥದ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಭಗವಂತ ಸರ್ವವಿಲಕ್ಷಣನಾಗಿರೋದರಿಂದ ಅವನಿಗೆ ಸದೃಶರಾದವರು ಮತ್ತೊಬ್ಬರಿಲ್ಲ. ಅವನ ರೂಪಗಳು ಅಷ್ಟೇ ಅವನಿಗೆ ಸದೃಶವಾದದ್ದು ಅಷ್ಟೇ ಹೊರತು ಅವನ ರೂಪಗಳು ಅವನಿಗೆ ಸದೃಶವಾದದ್ದು ಎಂಬ ಅಭಿಪ್ರಾಯದಲ್ಲಿ ಉಪನಿಷತ್ತು ಛಾಂದೋಗ್ಯೋಪನಿಷತ್ತು ಏನಂತ ಕರೀತಾ ಇದೆ ಅಂದರೆ ಆತ್ಮಸಂಹಿತ ಎಂದು ಕರೀತಾ ಇದೆ. ಏತದೇವಂ ವಿದ್ವಾನ್ ಆತ್ಮಸಂಹಿತಂ, ಅವನ ರೂಪಗಳು ಅವನಿಗೆ ಸದೃಶವಾದದ್ದು ಅಂತ
ಉಪನಿಷತ್ತು ಆತ್ಮಸಂಹಿತ ಅಂತ ಕರೀತಾ ಇದೆ. ಅದಕ್ಕೆ ಛಾಂದೋಗ್ಯೋಪನಿಷತ್ತು ಭಾಷ್ಯದಲ್ಲಿ ಆ ಭಗವಂತನಿಗೆ ಸಂಹಿತನು ಅಂತ ಹೆಸರು ಯಾಕೆ ಬಂತು ಅಂತ ಹೇಳ್ತಾ, ಯಸ್ಯ ಅನ್ಯ ಸದೃಶೋ ನಾಸ್ತಿ ಸ್ವರೂಪಾಣಿ ಸಮಾನಿ ಚ, ಯಾವನಿಗೆ ಸದೃಶವಾದ ಸ್ವರೂಪಗಳು ಅಥವಾ ಸಮಾನವಾದದ್ದು ಯಾವುದೂ ಇಲ್ಲವೋ ಅವನು ಆತ್ಮಸಂಹಿತೋ ಸಹ ಆತ್ಮಸಂಹಿತೋ ವಿಷ್ಣು, ಅವನು ಆತ್ಮಸಂಹಿತನು ಅಂದರೆ ಅತುಲನು ಅಂತ ಆಚಾರ್ಯರು ಸಾಮಸಂಹಿತ ವಾಕ್ಯವನ್ನು ಉಲ್ಲೇಖ ಮಾಡಿ ನಮಗೆ ಹೇಳ್ತಾರೆ. ಇನ್ನು ಭಾಗವತ, ಯದ್ವೈ ಭವಾನ್ ನ ಭವತಃ ಸದೃಶೋ ವಿಭೂಮ್ನಃ, ತಾತ್ಪರ್ಯ ನಿರ್ಣಯದಲ್ಲಿ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಭವಾನೇವ ಭವತಃ ಸದೃಶಃ, ರುಕ್ಮಿಣೀದೇವಿ ಕೃಷ್ಣನಿಗೆ ನಿವೇದಿಸಿಕೊಳ್ತಾ ಇದ್ದಾರೆ. ಅಂದರೆ ನಮಗೆ ಏನು ಹೇಳ್ತಾಳೆ ಕೃಷ್ಣನಿಗೆ, ಹೇ ಕೃಷ್ಣ, ಪರಿಪೂರ್ಣನಾದ ನಿನಗೆ ನೀನೇ ಸದೃಶನು, ನಿನಗೆ ಸದೃಶನಾದವನು ಮತ್ತೊಬ್ಬನಿಲ್ಲ ಎಂದು ಕೃಷ್ಣನಲ್ಲಿ ರುಕ್ಮಿಣೀದೇವಿ ಹೇಳ್ಕೊಳ್ತಾಳೆ. ಯಾಕೆ ಕೃಷ್ಣನಿಗೆ ಪತ್ರವನ್ನು ಬರೆದು ಕಳಿಸುವಾಗ ಆಗ ಹೇಳ್ತಾಳೆ, ನೀನು ಪರಿಪೂರ್ಣನಾಗಿದ್ಯಾ, ಅಂತಹ ನಿನಗೆ ನೀನೇ ಸದೃಶನು, ನಿನಗೆ ಸದೃಶನಾದವನು ಬೇರೆಯವನು ಇಲ್ಲ. ಅದೇ ಆಚಾರ್ಯ ಹೇಳ್ತಾರೆ, ಭವಾನ್ ಏವ ಭವತಃ ಸದೃಶಃ, ನಿನಗೆ ನೀನೇ ಸದೃಶನು ಅಂಥೇಳಿ ಹೇಳ್ತಾರೆ. ಆದ ಕಾರಣ ಅವನು ಅತುಲನು ಅಂಥೇಳಿ. ಇನ್ನು ಭಾಗವತದಲ್ಲಿ ಕಿಂಚಾಯಾಂ ರಾಜರ್ಷಿರಪತ್ಯಕಾಮಃ ಪ್ರಜಾಂ ಭವಾದೃಶೀ ಮಶಾಸಾನಃ ಭಗವಂತಮುಪಧಾವತಿ. ಇನ್ನು ಇಲ್ಲಿ ನಾಭಿರಾಜ ಭಗವಂತ ಏನು ಋಷಿಗಳು ನಾಭಿರಾಜನಿಗಾಗಿ ಯಜ್ಞ ಮಾಡಿದರು. ಆಗ ಭಗವಂತ ಯಜ್ಞದಲ್ಲಿ ಪ್ರತ್ಯಕ್ಷನಾದ. ಆಗ ಋಷಿಗಳು ಏನು ಕೇಳಿದರಂತೆ, ಹೇ ಭಗವಂತನೇ, ನಿನಗೆ ಸದೃಶನಾದ ಪುತ್ರನನ್ನು ನಾಭಿರಾಜನಿಗೆ ಅನುಗ್ರಹಿಸು ಎಂದು ಋಷಿಗಳು ಭಗವಂತನನ್ನು ಪ್ರಾರ್ಥನೆ ಮಾಡಿದರು. ಇಲ್ಲಿ ಮತ್ತು ನೆಕ್ಸ್ಟ್ ಇನ್ನೊಂದು ಭಾಗವತದಲ್ಲಿ ಶರಣಂ ತಂ ಪ್ರಪದ್ಯೇಹಂ ಪ್ರಜಾಮಾತ್ಮಸಮಾಮಹಂ ಪ್ರಯಚ್ಛತ್ವಿತಿ ಚಿಂತಯನ್. ಭಗವಂತನು ಅಸದೃಶನು ಎಂದು ತೋರಿಸಿಕೊಡುವುದಕ್ಕಾಗಿಯೇ, ಹಾಗೆ ಅತ್ರಿ ತನಗೆ ಭಗವಂತನಿಗೆ ಸದೃಶವಾದ ಪುತ್ರನು ತನಗಾಗಬೇಕು ಅಂತ ಸಂಕಲ್ಪ ಮಾಡಿ ಅತ್ರಿ ತಪಸ್ಸನ್ನು ಮಾಡಿದ. ಇನ್ನು ಈ ರೀತಿ ಋಷಿಗಳು ಯಾಕೆ ಭಗವಂತನನ್ನು ಪ್ರಾರ್ಥನೆ ಮಾಡಿದರು? ನಾಭಿರಾಜನಿಗೆ ಭಗವಂತನ ಸದೃಶನಾದ ಮಗ ಆಗಬೇಕು ಅಂಥೇಳಿ ಅತ್ರಿ ಭಗವಂತನಿಗೆ ಸಮನಾದ ಮಗನು ಆಗಬೇಕು ಅಂತ ಅತ್ರಿ ಈ ರೀತಿ ಯಾಕೆ ಪ್ರಾರ್ಥಿಸಿಕೊಂಡರು ಅಂತ ಹೇಳಿದರೆ, ಭಗವಂತನು ಅಸದೃಶ ಅಂದರೆ ಅವನಿಗೆ ಸದೃಶನಾದವನು ಇನ್ನೊಬ್ಬನು ಇಲ್ಲ ಅಂತ ತೋರಿಸಿಕೊಡುವುದಕ್ಕಾಗಿಯೇ ಋಷಿಗಳು ಹಾಗೆ ಪ್ರಾರ್ಥನೆ ಮಾಡಿದ್ದಾರೆ ಭಗವಂತನನ್ನು ಅಂತ ಬ್ರಹ್ಮಾಂಡ ನಿರ್ಣಯ ಗ್ರಂಥ ನಮಗೆ ಹೇಳ್ತಾ ಇದೆ. ಏನು? ನಾಸ್ತಿ ವಿಷ್ಣೋ ಸಮಃ ಇತಿ ಜಾನಂತೋ ಅಪ್ಯಋಷಯಃ ಸದಾ ತಜ್ಞಾಪನಾಯ ಲೋಕಾನಾಮನ್ಯೇ ಚ ಪ್ರಾರ್ಥಯನ್ ಸಮಂ. ಬ್ರಹ್ಮಾಂಡ ಪುರಾಣ ತಾತ್ಪರ್ಯ ಆಚಾರ್ಯ ವಿಷ್ಣುರಸಮಾನಃ ಇತಿ ಜಾನಂತೋ ಅಪ್ಯಋಷಯಃ ನಾಭ್ಯರ್ಥೆ ವಿಷ್ಣುಸದೃಶಂ ಪುತ್ರಂ ಪ್ರಾರ್ಥಯಂತ ಏವಮನ್ಯೇಪಿ ಅತ್ರಿ ಕಶ್ಯಪ ಪ್ರಭೃತಯಃ ದತ್ತ ವಾಮನಾದೀನ್ ವಿಷ್ಣುಸದೃಶಾನೇವ ಪುತ್ರಾನ್ ಪ್ರಾರ್ಥಯಂತ ಕಿಂ ಕಾರಣಂ ತಜ್ಞಾಪನಾಯ ಲೋಕಾನಾಂ ವಿಷ್ಣೋಃ ಸಮೋ ಅನ್ಯೋ ನಾಸ್ತಿ ಇತಿ ಲೋಕಾನಾಮಪಿ ಜ್ಞಾಪಯಿತು. ಈ ರೀತಿ ಯಾಕೆ ಪ್ರಾರ್ಥನೆ ಮಾಡಿದರು? ಭಗವಂತನು
ಅಸದೃಶನು ಅವನಿಗೆ ಸಮಾನನಾದವನು ಇನ್ನೊಬ್ಬನು ಇಲ್ಲ ಅಂತ ಜಗತ್ತಿಗೆ ತೋರಿಸಿಕೊಡುವುದಕ್ಕಾಗಿ ಹಾಗೆ ಮಾಡಿದರು. ಭಗವಂತನಿಗೆ ಸದೃಶನಾದ ಮಗ ಹುಟ್ಟಬೇಕು ಅಂತ ಹೇಳಿದರೆ ನಾಭಿರಾಜನಿಗಾಗಲಿ ಅತ್ರಿಗಾಗಲಿ ಭಗವಂತನಿಗೆ ಸಮಾನನಾದವನು ಇಲ್ಲೇ ಇಲ್ಲ. ಈ ಸಮಾನನಾದವನು ಇನ್ನೊಬ್ಬನು ಇದ್ದರೆ ಅವನು ಭಗವಂತನಾಗುವುದಿಲ್ಲ, ಅವನು ಸರ್ವೋತ್ತಮನಾಗುವುದಿಲ್ಲ. ಅರ್ಥಾತ್ ಭಗವಂತನಿಗೆ ಸದೃಶನಾದ ಮಗ ಹುಟ್ಟಬೇಕು ಅಂದರೆ ಭಗವಂತನೇ ಮಗನಾಗಿ ಹುಟ್ಟಬೇಕು. ಆದ ಕಾರಣ ಭಗವಂತನೇ ನಾಭಿರಾಜನಿಗೆ ಮಗನಾಗಿ ಅತ್ರಿಗೆ ಮಗನಾಗಿ ಭಗವಂತ ಹುಟ್ಟಿದ್ದಾನೆ. ಈ ಪ್ರಸಂಗವೆಲ್ಲ ಯಾಕೆ ಭಾಗವತ ಪುರಾಣದಲ್ಲಿ ಯಾಕೆ ಬಂತು ಅಂತ ಹೇಳಿದರೆ ಭಗವಂತನು ಅಸದೃಶನು, ಅವನಿಗೆ ಅದೇ ಹೇಳ್ತೀವಿ ವಿಷ್ಣೋ ಸಾಮಾನ್ಯೋ ನಾಸ್ತಿ ಇತಿ ಲೋಕಾನಾಮಪಿ ಜ್ಞಾಪಯಿತು. ಭಗವಂತನಿಗೆ ಸಮಾನನಾದವನು ಯಾವನೂ ಇಲ್ಲ ಅಂತ ಈ ಜಗತ್ತಿಗೆ ತೋರಿಸಿಕೊಡುವುದಕ್ಕಾಗಿ ಋಷಿಗಳು ಆ ರೀತಿ ಪ್ರಾರ್ಥನೆ ಮಾಡಿದ್ದಾರೆ. ಅರ್ಥಾತ್ ಭಗವಂತನಿಗೆ ಅವನು ಅಸದೃಶ, ಅವನು ಅತುಲಃ, ಅವನಿಗೆ ಸಮಾನನಾದವರು ಯಾರೂ ಇಲ್ಲ ಅಂತ ಹೇಳ್ತಾ ಇನ್ನು ಕಥಮೇವಂ ಪ್ರಾರ್ಥನೆಯ ಲೋಕಾ ಜ್ಞಾಪ್ಯೇರನ್ ಯತೋ ಭಗವತ್ ಸದೃಶ ಪುತ್ರ ಪ್ರಾರ್ಥನೆಪಿ ಭಗವಾನೇವ ಸ್ವಯಂ ಪುತ್ರತ್ವೇನ ಅಜಾಯತ ತೇನ ಜ್ಞಾಯತೆ ನಾನ್ಯಸ್ತತ್ ಸದೃಶಃ ಇತಿ. ಆದ ಕಾರಣ ಭಗವಂತನಿಗೆ ಸದೃಶವಾದ ಮಗುವನ್ನು ಇವರು ನಾಭಿರಾಜನು ಮತ್ತು ಅತ್ರಿ ಕೇಳಿದ್ದರೂ ಕೂಡ ಸದೃಶನಾದವನಿಲ್ಲದ ಕಾರಣ ಭಗವಂತನು ತಾನೇ ನಾಭಿಯ ಮಗನಾಗಿ ಋಷಭನಾಗಿ ಅತ್ರಿಯ ಮಗನಾಗಿ ದತ್ತನಾಗಿ ಅವತಾರ ಮಾಡಿದ್ದಾನೆ. ಆದ ಕಾರಣ ಅವನೇ ಸದೃಶನೇ ಹೊರತು ಅವನಿಗೆ ಇನ್ನೊಬ್ಬರು ಸದೃಶನಿಲ್ಲ. ಸದೃಶನಾಗಿ ಮಗ ಅಂತ ಹೇಳಿದ್ರೆ ತಾನೇ ಮಗನಾಗಿ ಹುಟ್ಟಿದ್ದಾನೆ. ನಾಭಿರಾಜನಿಗೆ ಋಷಭನಾಗಿ ಅತ್ರಿಗೆ ದತ್ತನಾಗಿ ಹುಟ್ಟಿದ್ದಾನೆ. ಅಂದರೆ ಅರ್ಥಾತ್ ಇವೆಲ್ಲವೂ ಏನು ನಮಗೆ ಹೇಳ್ತಾ ಇದೆ ಅಂತ ಹೇಳಿದರೆ ಭಗವಂತನ ಅತುಲಃ ಅಂದರೆ ಸಮಾನನಾದವನು ಇಲ್ಲದವನು, ಅವನು ಅತುಲನ. ಆ ಭಗವಂತನ ಅತುಲನಾಮವನ್ನು ಅರ್ಥಾತ್ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಪ್ರಸಂಗಗಳಿವೆಲ್ಲವೂ ಕೂಡ. ಆದ ಕಾರಣ ಅವನಿಗೆ ಅತುಲಃ ಅಂತ ಹೆಸರು ಅಂತ ಹೇಳ್ತಾ ಇನ್ನು ಆಹಚ ಭಗವಾನೇವ ಸ್ವಯಂ ಋಷೀನ್ ಪ್ರತಿ ರವಿತಥಗೀರ್ಭಿರ್ವರಮಸುಲಭ ಉಪಯಾಚಿತೋ ಯದಮುಷ್ಮಾ ಆತ್ಮಜೋ ಮಯಾ ಸದೃಶೋ ಭೂಯಾದಿತಿ ಮಮಾಹಮೇವಾಭಿರೂಪಃ ಕೈವಲ್ಯಾತ್ ಇತಿ ತೇನ ಭಗವದುತ್ತರವಚನೇನಾಪಿ ಲೋಕಾ ಜ್ಞಾಸ್ಯಂತಿ ಭಗವತ್ ಸದೃಶೋ ಭಗವಾನೇವ ಕೇವಲಮಿತಿ. ಇನ್ನು ಅದಕ್ಕಿನ್ನಿಷ್ಟು ವಿವರಣೆಯನ್ನು ಕೊಡ್ತಾ ಇದ್ದಾರೆ ಈ ಪ್ರಮಾಣದಲ್ಲಿ. ನಾಭಿರಾಜನ ಋತ್ವಿಕರೆಲ್ಲರೂ ಭಗವಂತನಲ್ಲಿ ಹೀಗೆ ಕೇಳ್ಕೊಳ್ತಾ ಇದ್ದಾರೆ. ಭಗವಂತನು ಆ ನಾಭಿರಾಜನ ಋತ್ವಿಕರನ್ನು ಕುರಿತು ಈ ರೀತಿ ಭಗವಂತ ಹೇಳ್ತಾ ಇದ್ದಾನೆ. ಏನಂತ? ನೀವು ಹೇ ಋತ್ವಿಕರೇ, ನೀವು ಸತ್ಯವನ್ನು ಮಾತನಾಡುವ ಋಷಿಗಳು, ನೀವು ಏನು ಕೇಳ್ತಾ ಇದ್ದೀರಿ? ವರ ನನ್ನನ್ನು ನಾಭಿರಾಜನಿಗಾಗಿ ನನಗೆ ಸದೃಶವಾದ ಮಗುವನ್ನು ಕೊಡಬೇಕು ಅಂತ ನೀವು ನನ್ನ ವರ ಕೇಳ್ತಾ ಇದ್ದೀರಿ. ಆದರೆ ಸರ್ವೋತ್ತಮನಾದ ನನಗೆ ನಾನೇ ಸದೃಶನೇ ಹೊರತು ಇನ್ನೊಬ್ಬನು ಸದೃಶನು ಇಲ್ಲ ಅಂತ ಭಗವಂತ ಅವರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅರ್ಥಾತ್ ಇಲ್ಲಿ ಯಾಕೆ ಭಗವಂತ ಹಾಗೆ ಹೇಳಿದ? ಮಂತ್ರಾಧೀನಂತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತ. ಮಂತ್ರಗಳಿಗೆ ದೇವತೆಗಳು ಅಧೀನರು, ಅಂತಹ ಮಂತ್ರಗಳು ಬ್ರಾಹ್ಮಣರ ಅಧೀನ, ಅಂತಹ ಬ್ರಾಹ್ಮಣರು ನನಗೆ ದೇವತೆಗಳು ಅಂತ ಭಗವಂತ ಹೇಳಿದ್ದಾನೆ. ಇಲ್ಲಿ ತಪಸ್ವಿಗಳಾದ ಮಂತ್ರಸಿದ್ಧರಾದ ಋತ್ವಿಕರು ಅವರೇನು ಕೇಳಿದರು? ನಿನಗೆ ಸಮಾನನಾದ ಮಗನನ್ನು ನಾಭಿರಾಜನಿಗೆ ಅನುಗ್ರಹ ಮಾಡು ಅಂತ ಯಜ್ಞ ಮಾಡಿದರು. ಭಗವಂತ ಪ್ರತ್ಯಕ್ಷನಾದ. ಆಗ ಭಗವಂತ ಏನು ಹೇಳ್ತಾ ಇದ್ದಾನೆ? ನಿಮ್ಮ ಮಾತುಗಳು ಸತ್ಯ,
ನೀವೇನು ಕೇಳ್ತಾ ಇದ್ದೀರಿ? ನನ್ನ ಸದೃಶನಾದ ಮಗ ನಾಭಿರಾಜನಿಗೆ. ನಿಮ್ಮ ಮಾತುಗಳು ಸತ್ಯ. ನಿಮ್ಮ ಮಾತುಗಳು ಸತ್ಯವನ್ನಾಗಿ ಮಾಡಬೇಕಾದ್ದು ನನ್ನ ಕರ್ತವ್ಯ. ಯಾಕೆಂದರೆ ನೀವು ನನ್ನ ಭಕ್ತರು, ಮಂತ್ರಸಿದ್ಧರಾಗಿದ್ದೀರಾ. ಆದ ಕಾರಣ ಭಗವಂತ ಏನು ಹೇಳ್ತಾನೆ, ನೀವು ಸತ್ಯವಾದಿಗಳು, ಸತ್ಯ ಮಾತನಾಡುವವರು. ನಿಮ್ಮನ್ನು ಮಾತನ್ನು ನಾನು ಸತ್ಯ ಮಾಡಬೇಕಾಗಿದ್ದರೆ ನನ್ನ ಸದೃಶನಾದ ಮಗನನ್ನು ನಾಭಿರಾಜನಿಗೆ ಕೊಡಲೇಬೇಕು. ಆದರೆ ನನಗೆ ಸದೃಶನಾದವನಿಲ್ಲ, ನಾನೇ ಸರ್ವೋತ್ತಮ. ಆಗ ಏನಾಗಬೇಕು? ನಾನೇ ಅವನಿಗೆ ಮಗನಾಗಿ ಹುಡ್ತೇನೆ, ನಾಭಿರಾಜನಿಗಾಗಲಿ ಅತ್ರಿಗಾಗಲಿ. ಆವಾಗೇನಾಯಿತು? ನಾನೇ ಹುಟ್ಟುಬಿಟ್ಟರೆ ಅದು ಅಲ್ಲಿ ಋತ್ವಿಕರಿಗೂ ಗೊತ್ತಿರುವ ವಿಷಯ. ಭಗವಂತನಿಗೆ ಸಮಾನನಾದವನು ಇನ್ನೊಬ್ಬನಿಲ್ಲ ಅಂದರೆ ಅರ್ಥಾತ್ ಹೇ ಸ್ವಾಮಿ ನೀನೇ ಮಗನಾಗಿ ಹುಟ್ಟು ಅಂತ ಕೇಳದೆ ಇಂಡೈರೆಕ್ಟಾಗಿ ನಿನ್ನ ಸದೃಶನಾದ ಮಗನನ್ನು ಕೊಡು ಅಂದರೆ ಭಗವಂತ ಅವನೇ ಮಗನಾಗಿ ಬರ್ತಾನೆ ಅಂತ ಗೊತ್ತಿರುವ ವಿಷಯ. ಆ ರೀತಿಯಾಗಿ ಚಮತ್ಕಾರಯುತವಾಗಿ ಭಗವಂತನನ್ನು ಆ ರೀತಿ ಪ್ರಾರ್ಥನೆ ಮಾಡಿದರು. ಭಗವಂತ ಅದನ್ನು ತಿಳ್ಕೊಂಡು ಸತ್ಯ ವ್ರತರಾದಂತಹ ಬ್ರಾಹ್ಮಣರ ಮಾತು ಸತ್ಯ ಆದ ಕಾರಣ ಆ ಬ್ರಾಹ್ಮಣರ ಮಾತನ್ನು ಸತ್ಯ ಮಾಡ್ತಾ ತನ್ನನ್ನು ತನಗೆ ತಾನೇ ಸಮನಾದ ಕಾರಣ ತಾನೇ ನಾಭಿರಾಜನಿಗೆ ಅತ್ರಿಗೆ ಮಗನಾಗಿ ಹುಟ್ಟಿದ್ದಾನೆ. ಆದ ಕಾರಣ ಭಗವಂತನಿಗೆ ಅತುಲಃ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ, ಇನ್ನೂ ಭಗವದ್ಗೀತಾ ಇನ್ನೂ ಅನೇಕ ಪ್ರಮಾಣಗಳಿಂದ ಅತುಲ ಶಬ್ದವನ್ನು ನಿರೂಪಣೆ ಮಾಡ್ತಾರೆ, ಭಗವಂತನ ನಾಮವನ್ನು. ಅವುಗಳನ್ನು ನಾಳೆ ಹೇಳ್ಕೊಳ್ಳೋಣ. ನಾಳೆ ಪಾಡ್ಯ, ನಾಳೆ ಇಲ್ಲ, ನಾಡದ್ದು ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.